ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೇವಲ 7 ತಿಂಗಳಲ್ಲಿ ಕಾಂಗ್ರೆಸ್ ಸಂಬಂಧವನ್ನು ಕಡಿತಗೊಳಿಸಿ ಮತ್ತೆ ಇವತ್ತು ಬಿಜೆಪಿಗೆ ಗರ್ ಒಪ್ಪಿಸಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಂತ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅವ್ರ ವಿರುದ್ಧ ಗೆದ್ದಿದ್ರಿ, ಮತ್ತೆ ನಿಮ್ಮ ಗುರುಗಳು ವಾಪಸ್ ಬರ್ತಿದ್ದಾರೆ, ಏನು ಹೇಳ್ತೀರಿ? ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡಿದೆ ಆ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೀವಿ. ಅವರು ತೆಗೆದುಕೊಟ್ಟಿರ್ತಕ್ಕಂಥ ತೀರ್ಮಾನ ಪಕ್ಷಕ್ಕೆ ಒಳ್ಳೆಯದಾಗೋ ಕಾರಣಕ್ಕೆ ಇತ್ತಂದರೆ ನಾವು ಅದನ್ನು ಮನಸಾಪೂರ್ವಕವಾಗಿ ನಾವು ಸ್ವಾಗತ ಮಾಡೋದು ಅದನ್ನು ಮಾಡ್ತೀವಿ. ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ನಾಯಕರನ್ನು ಸಾಕಷ್ಟು ವಾಗ್ದಾಳಿ ಮಾಡಿದರು, ಲಿಂಗಾಯತರಿಗೆ ಅನ್ಯಾಯ ಮಾಡಿದರು, ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನನಗೆ ಅವಮಾನ ಮಾಡಿದರು, 30 ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದೆ ಅಂತೇಳಿ. ಈಗ ಮತ್ತು ವಾಪಸ್ ಶೆಟ್ಟರ್ ನಿಮಗೆ ಅನಿವಾರ್ಯತೆ ಇದೆಯಾ ಶೆಟ್ಟರ್ದು? ನೋಡಿ, ಒಂದು ಪಾರ್ಟಿ ಆ್ಯಸ್ ಎ ಸಚ್ ಭಾರತೀಯ ಜನತಾ ಪಾರ್ಟಿಗೆ ಅನಿವಾರ್ಯತೆ ಅನ್ನುವಂಥದ್ದು ಯಾವುದೂ ಇಲ್ಲ. ಯಾವುದೂ ಭಾರತೀಯ ಜನತಾ ಪಾರ್ಟಿಗೆ ಯಾರೊಬ್ಬರು ಅನಿವಾರ್ಯ ಇಲ್ಲ. ಯಾಕಂದರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡದಾದಂಥ ಛಾಪನ್ನು ಮೂಡಿಸುವಂಥದ್ದಾಗಿದೆ. ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ. ಭಾಳಷ್ಟು ವಿಷಯಗಳಲ್ಲಿ ಭಾರತ ಮುಂದೆ ಹೋಗ್ತಾ ಇದೆ. ಇವತ್ತು ಜಗತ್ತಿಗೆ ಜಗನ್ಮಾತೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಒದಗಿದೆ. ಈಗ ಅನಿವಾರ್ಯತೆ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗಿರುವಂತಲ್ಲ ಅವ್ರಿಗೇನಾರು ಅನಿವಾರ್ಯತೆ ಇದ್ದರೆ ಅವ್ರು ಬಂದಿರ್ತಾರೆ. ಹೀಗಾಗಿ ಇವತ್ತು ನಿರ್ಧಾರ ಒಟ್ಟುವಾಗಿ ಏನು ಪಾರ್ಟಿ ತೀರ್ಮಾನ ತೊಗೊಂಡೈತೆ ಆ ತೀರ್ಮಾನವನ್ನು ನಾವು ಸ್ವಾಗತ ಮಾಡ್ತೇವೆ. ವಿಧಾನಸಭಾ ಚುನಾವಣೆ ವೇಳೆ ಶೆಟ್ಟರ್ ನಾನು ಇನ್ನೇನು ಗೆಲ್ತೀನಿ ಅಂತೂ ಆ ಹುಮ್ಮಸ್ನಲ್ಲಿದ್ದರು. ನೀವೀಗ ಅವ್ರನ್ನ ಸೋಲಿಸಿದ್ರಿ, ಮತ್ತೆ ಈಗ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗಬೇಕು. ನೋಡಿ, ನಾನು ಹೇಳ್ತೀನಿಲ್ಲ, ಪಾರ್ಟಿ ಯಾವಾಗಲೂ ಕೂಡ ಪಾರ್ಟಿಯಲ್ಲಿ ಯಾರೋ ಇರಲಿ, ಒಬ್ಬ ಸಾಮಾನ್ಯ ಬೂತ್ ಮಟ್ಟದ ಕಾರ್ಯಕರ್ತನ ಹಿಡ್ಕೊಂಡು ರಾಜ್ಯ ನಾಯಕರಿರಲಿ, ಯಾರೇ ನಾಯಕರು ಬಂದಾಗ ಕೂಡ ನಮ್ಮ ಪಾರ್ಟಿಯಲ್ಲಿದ್ದಾಗ ಎಲ್ಲರೂ ಕೂಡಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇರುತ್ತೆ. ಪಾರ್ಟಿಗೆ ಬದ್ದಾರತ್ತದ ನಾವು ಕರ್ಕೊಂಡು ಕೆಲಸ ಮಾಡ್ತೇವೆ ಎಲ್ಲರೂ ಕೂಡಿ. ಇದು ದಿಢೀರಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಈ ಹಿಂದೆ ಸಾಕಷ್ಟು ನಿಮ್ಮ ಹೈಕಮಾಂಡ್ ನಾಯಕರು ಜಗದೀಶ್ ಶೆಟ್ಟರ್ ಜೊತೆ ಸಂಪರ್ಕದಲ್ಲಿದ್ದರು. ತಮ್ಮ ಗಮನಕ್ಕಿತ್ತ ಸರ್ ಇದು? ನೋಡಿ, ಪಾರ್ಟಿ ಅವನ್ನೆಲ್ಲವನ್ನು ಕೂಡ ಕ್ಲೋಸ್ ಡೋರ್ದಲ್ಲಿ ಇರುತ್ತೆ, ಎಲ್ಲ ಓಪನ್ ಮಾಡೋಕ್ಕಾಗಲ್ಲ ಯಾವುದೂ ಸದ್ಯಕ್ಕೆ. ಹೀಗಾಗಿ ಕ್ಲೋಸ್ ಡೋರ್ನಲ್ಲಿ ಏನೇನು ಚರ್ಚೆಗಳಾಗಿರ್ತಾವೆ ಚರ್ಚೆಗಳಾಗಿರ್ತವೆ. ಅದಕ್ಕೆ ಪಾರ್ಟಿ ತೀರ್ಮಾನ ತೆಗೆದುಕೊಂಡಾಗ ಅದಕ್ಕೆಲ್ಲವನ್ನು ಕೂಡ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ಹೋದ ಸಲ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ಗೆ ಹೋಗಿದ್ರು, ಈಗ ಮತ್ತೆ ಲೋಕಸಭಾ ಟಿಕೆಟ್ ಕೇಳಿದ್ರೆ ಕೊಡ್ತೀರಾ ಶೆಟ್ಟರ್ ಅವ್ರಿಗೆ? ಅಲ್ಲ, ಆ ತೀರ್ಮಾನ ನನ್ನ ಮಟ್ಟದಲ್ಲಿ ಆಗಂಗಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥ ತೀರ್ಮಾನ. ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಒಳ್ಳೆ ವಾಪಸ್ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅನ್ನೋದು ಶಾಸಕರಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.